ಸಿದ್ದರಾಮಯ್ಯನವರ ಈ ಹೇಳಿಕೆಯಷ್ಟೇ ಮುಖ್ಯ, ಅವರ ಮುಂದಿನ ನಡೆ ಕೂಡ. ಯಾಕಂದ್ರೆ ಸಿದ್ದರಾಮಯ್ಯನವರಂತ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮುನ್ನ ಮಾಸ್ ಲೀಡರ್ ಅನ್ನಿಸ್ಕೊಂಡ ಸಿಎಂಗಳನ್ನ ಕೆಳಗಿಳಿಸಿದಾಗಲೆಲ್ಲ ಮುಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ವಿಚಾರದಲ್ಲಿ ಬಿಜೆಪಿ ಎರಡೆರಡು ಬಾರಿ ಈ ಪೆಟ್ಟು ತಿಂದಿದೆ. 2008ರಿಂದ 2013ರ ಅವಧಿಯಲ್ಲೂ ಯಡಿಯೂರಪ್ಪನವರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಅವರ ಕರ್ನಾಟಕದ ಜನತಾ ಪಕ್ಷ ಕಟ್ಟಿದ್ರು. ಪರಿಣಾಮ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಕಳೆದುಕೊಂಡು ಕೇವಲ 44 ಸ್ಥಾನ ಗೆಲ್ಲುವುದರೊಂದಿಗೆ ವಿರೋಧ ಪಕ್ಷದಲ್ಲಿ ಕುಳಿತಿತ್ತು. ಬಿಜೆಪಿಯಲ್ಲಿ ಅಷ್ಟೇ ಅಲ್ಲ, ಹಿಂದುಳಿದ ವರ್ಗಗಳ ನೇತಾರ ಎನಿಸಿಕೊಂಡಿದ್ದ ಬಂಗಾರಪ್ಪನವರನ್ನ ಕೆಳಗಿಳಿಸಿದ ಕಾಂಗ್ರೆಸ್ ಪಕ್ಷ ಕೂಡ ಇಂಥದ್ದೇ ಸೋಲು ಎದುರಿಸಿತ್ತು. ಬಂಗಾರಪ್ಪ ಅಕ್ಷರಶಃ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲೇಬೇಕು ಅಂತ ಹಠ ತೊಟ್ಟವರಂತೆ ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಸೋಲಿಸಿದ ಉದಾಹರಣೆಗಳಿವೆ. ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಹೋದರೆ ವೀರೇಂದ್ರ ಪಾಟೀಲರದ್ದು ಅದಕ್ಕಿಂತ ದೊಡ್ಡ ಇತಿಹಾಸ. ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಕಾಂಗ್ರೆಸ್ 1989ರಲ್ಲಿ ಗೆದ್ದಿದ್ದು 178 ಸ್ಥಾನ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೂ ಆ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕಾಗಿಲ್ಲ. ಯಾಕೆ ನೋಡಿ, ಒಂದೇ ವರ್ಷದೊಳಗೆ ಕೇವಲ 314 ದಿನಕ್ಕೆ ವೀರೇಂದ್ರ ಪಾಟೀಲರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಗುತ್ತೆ. ಅದು ಹೇಗೆ? ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಏರ್ಪೋರ್ಟಲ್ಲಿ ನಿಂತು ಅನೌನ್ಸ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ತನ್ನ ಹೊಸ ಶಾಸಕಾಂಗ ಪಕ್ಷದ ನಾಯಕನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಅಂತ. ಅಂದರೆ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ದಲ್ಲ, ತೆಗೆದುಕೊಂಡಿದ್ದು. ಅದಾದ ನಂತರ ಏನಾಯಿತು? 94ರಲ್ಲಿ 178 ಗೆದ್ದಿದ್ದಂಥ ಕಾಂಗ್ರೆಸ್ ಕೇವಲ 34 ಸ್ಥಾನಕ್ಕೆ ಇಳಿಯುತ್ತೆ. ಅಂದರೆ 3ನೇ ಸ್ಥಾನಕ್ಕೆ. ಮೊದಲನೇ ಸ್ಥಾನದಲ್ಲಿ ಜನತಾದಳ, 2ನೇ ಸ್ಥಾನದಲ್ಲಿ ಬಿಜೆಪಿ, ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಇಳಿದಿತ್ತು ಇತಿಹಾಸದಲ್ಲಿ. ಅದು ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದಂಥ ಪರಿಣಾಮ. ನೋಡಿ, ಅವತ್ತಿನಿಂದ ಇವತ್ತಿನವರೆಗೂ ಆ ಪ್ರಮಾಣದಲ್ಲಿ ಮತ್ತೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿಲ್ಲ. ಅದು ವೀರೇಂದ್ರ ಪಾಟೀಲರನ್ನ ಕೆಳಗಿಳಿಸಿದಂತಹ ಪ್ರಭಾವ. ಇದು ವೀರೇಂದ್ರ ಪಾಟೀಲರನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ ಎದುರಿಸಿದ ಸೋಲು. ಇದೇ ರೀತಿ ಮಾಸ್ ಲೀಡರ್ ಎನಿಸಿಕೊಂಡವರು ಸಿಎಂ ಪಟ್ಟದಿಂದ ಕೆಳಗಿಳಿದ ನಂತರ ಅವರು ಪ್ರತಿನಿಧಿಸ್ತಾ ಇದ್ದ ಪಕ್ಷ ಸೋತ ಉದಾಹರಣೆಗೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ, ದೇವರಾಜ ಅರಸು ಅವರ ಕಾಲದಲ್ಲೂ ಕರ್ನಾಟಕ ಸಾಕ್ಷಿಯಾಗಿದೆ. ಈಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ ಪರಿಸ್ಥಿತಿ ಭಿನ್ನವಾಗಿದೆ. 2.5 ವರ್ಷದ ಒಪ್ಪಂದ, ಹೈಕಮಾಂಡ್ ಸಂದೇಶದ ನಂತರ ಹೆಚ್ಚು ಎಳೆದಾಟಕ್ಕೆ ಅವಕಾಶ ಇಲ್ಲದಂತೆ ಆದ ಅಧಿಕಾರ ಹಸ್ತಾಂತರ, ಇವೆಲ್ಲ ಭಿನ್ನ ಪರಿಸ್ಥಿತಿಗೆ ಸಾಕ್ಷಿಯಾಗಿವೆ. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಈಗ ಕೊಟ್ಟಂತೆ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂಬಂತಹ ಕಾಂಗ್ರೆಸ್ ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತಹ ಹೇಳಿಕೆಗಳು ಸರಣಿಯಾಗಿ ಮುಂದುವರೆದರೆ ಅದರ ದುಷ್ಪರಿಣಾಮ ಪಕ್ಷದ ಮೇಲಾಗುವುದನ್ನು ತಳ್ಳಿಹಾಕಲು ಆಗದು ಅನ್ನೋದು ರಾಜಕಾರಣದ ವಾಸ್ತವ.